ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ಬಹಳಷ್ಟು ವಿರೋಧಗಳನ್ನ ನೀನು ಎದುರಿಸ್ತಾ ಇದ್ದೀಯಾ. ನಿನ್ನ ಜೀವನದಲ್ಲಿ ನಿಂದೆ, ಅಪಮಾನಗಳು ಬಹಳಷ್ಟಾಗಿ ನೀನು ಎದುರುಗೊಳ್ಳುತ್ತಾ ಇದೆಯಾ. ನಿನ್ನ ಜೀವನದಲ್ಲಿ ನೀನು ಮಾಡದೇ ಇರುವಂಥ ತಪ್ಪಿಗಾಗಿ ವಿನಾಕಾರಣವಾಗಿ ನಿಂದಿಸಲ್ಪಟ್ಟು ಅವಮಾನಿಸಲ್ಪಟ್ಟು ನೀನು ಬಹಳ ಸೋತು ಹೋಗ್ಬಿಟ್ಟಿದ್ಯಾ. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೋ. ನಿನ್ನ ಜೀವನದಲ್ಲಿ ತುಳಿಯುವಂಥವ್ರು ಹೆಚ್ಚಾಗಿದ್ದಾರ. ನಿನ್ನ ಜೀವನದಲ್ಲಿ ನಿನ್ನನ್ನು ಚುಚ್ಚಿ ಮಾತಾಡುವಂಥವ್ರು ಹೆಚ್ಚಾಗಿದ್ದಾರ. ನಿನ್ನನ್ನು ನೋಯಿಸುವಂಥವ್ರು ಹೆಚ್ಚಾಗಿದ್ದಾರ. ನಿನ್ನನ್ನು ಬಲಪಡಿಸುವವರಿಗಿಂತ ನಿನ್ನನ್ನು ಬಲಹೀನಗೊಳಿಸುವವರು ಹೆಚ್ಚಾಗಿದ್ದಾರ. ನಿನಗೆ ಸಹಾಯ ಮಾಡುವವರಿಗಿಂತ ನಿನಗೆ ಸಹಾಯ ಮಾಡದೆ ನಿನ್ನ ನೋಯಿಸುವವರೇ ಹೆಚ್ಚಿದ್ದಾರ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ನಿನ್ನ ಜೀವನದಲ್ಲಿ ಇಂಥ ಗುಂಪು ಸಹ ಇರ್ಬೋದು. ನಿನ್ನ ಬೀಳುವಿಕೆಯನ್ನು ಯಾವಾಗಲೂ ಸಹ ಎದುರು ನೋಡುತ್ತಾ, ನಿನ್ನ ಬೀಳುವಿಕೆಯನ್ನು ಸಂಭ್ರಮಿಸುತ್ತಾ, ನೀನು ಬಿದ್ದಾಗ ಹರ್ಷಿಸಿ ಉಲ್ಲಾಸಿಸಿ, ನಿನ್ನನ್ನು ತಪ್ಪಾಗಿ ಮಾತಾಡಿ, ನಿನ್ನನ್ನು ತಪ್ಪಾಗಿ ಪ್ರತಿಬಿಂಬಿಸಿ, ನಿನ್ನನ್ನು ತಪ್ಪಾಗಿ ಲೋಕಕ್ಕೆ ತೋರಿಸಿ ಅವರು ಸಂಭ್ರಮಿಸಿಕೊಳ್ಳುವಂಥ ಒಂದು ಗುಂಪು ನಿನ್ನ ಜೀವನದಲ್ಲಿರ್ಬೋದು. ಯಾಕಂದರೆ ನನ್ನ ಜೀವನದಲ್ಲಿ ಅಂಥ ಗುಂಪಿತ್ತು, ಆದರೆ ನಿನ್ನ ಜೀವನದಲ್ಲಿ ಸಹ ಅಂಥ ಗುಂಪು ಇರಬಹುದು. ಪ್ರಿಯ ದೇವ ಮಗುವೆ, ನೀನು ಅಂದ್ಕೊಳ್ತಾ ಇರ್ಬೋದು, ದೇವ್ರೇ ಯಾಕೆ ಈ ಜನರು ನನ್ನ ಬೀಳುವಿಕೆಯನ್ನು ಇಷ್ಟು ಎದುರು ನೋಡ್ತಾರೆ, ನಾನು ಬಿದ್ದಾಗ ಸಂಭ್ರಮಿಸುವಂಥ ಜನರು ಹೆಚ್ಚಾಗಿದ್ದಾರೆ, ನನ್ನ ನೋವಲ್ಲಿ ಸಂತೈಸುವವರಿಗಿಂತ ನನ್ನನ್ನು ಕೆಣಕುವವರು ಹೆಚ್ಚಾಗಿದ್ದಾರೆ ಅಂತೇಳಿ ನೀನು ಅಂದ್ಕೊಳ್ತಾ ಇರ್ಬೋದು. ಪ್ರಿಯ ದೇವ ಮಗುವೇನ ಹೇಳೋ ಜಾಗ್ರತೆ ಕೇಳಿಸ್ಕೋ. ನಿನ್ನ ಬೀಳುವಿಕೆಯನ್ನು ಎದುರು ನೋಡುವಂಥ ಜನರು ಎಷ್ಟೇ ಇರಲಿ, ನಿನ್ನ ಬೀಳುವಿಕೆಯನ್ನು, ನಿನ್ನ ನಾಶನವನ್ನು ಎದುರು ನೋಡುವಂಥ ಜನರು ಎಷ್ಟೇ ಇರಲಿ, ನೀನು ಹೇಗಾದರೂ ಮಾಡಿ ಬಿದ್ದರೆ ಸಾಕು ಅಂತೇಳಿ ಅಂದುಕೊಳ್ಳುವಂಥವರು, ಅದು ಅನ್ಯರು ಬೇಕಾದ್ರೂ ಆಗಿರ್ಬೋದು, ಆತ್ಮೀಯರನಿಸ್ಕೊಳ್ಳೋರು ಬೇಕಾದರೂ ಆಗಿರ್ಬೋದು, ನೀನು ಚಿಂತಿಸಬೇಡ. ಯಾಕಂದರೆ ಎಲ್ಲವನ್ನೂ ಸರಿ ಮಾಡುವಂಥ ದೇವನಿನ ಸಂಗಡ ಇದ್ದಾನೆ. ಇದನ್ನು ಮಾತು ನೀನು ಮರಿಬೇಡ. ಏನು ಇಲ್ಲದನ್ನು ಇದ್ದ ಹಾಗೆ ಕರೆಯುವಂಥ ದೇವನಿನ ಸಂಗಡ ಇದ್ದ ನೀನು ಮರಿಬೇಡ. ನಿನ್ನ ಜೀವನದಲ್ಲಿ ಏನೂ ಇಲ್ಲದಿದ್ರೂ ಸಹ ಎಲ್ಲವನ್ನೂ ಮಾಡುವಂಥ ದೇವನಿನ ಸಂಗಡ ಇದ್ದಾನೆ, ನೀನು ಮರಿಬೇಡ. ಹಾಗಾಗಿ ಇಂದು ನಮ್ಮ ಬೈಬಲನ್ನು ಯೋಬನ ಗ್ರಂಥಕ್ಕೆ ತಿರುಗಿಸೋಣ್ರಿ. ಯೋಬನ ಗ್ರಂಥದಿಂದ ಇಂದು ನಾವು ನಮ್ಮ ಜೀವಿತಕ್ಕೆ ಬೇಕಾದಂಥ ವಾಕ್ಯಗಳನ್ನು ನಾವು ಕಲಿತುಕೊಳ್ಳಿಕ್ಕಿದ್ದೇವೆ. ಜಾಗ್ರತೆ ಕೇಳಿಸ್ಕೊಳ್ರಿ. ನಾನು ಹೇಳುವಂಥ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರ ವಾಕ್ಯದ ವಿವರಣೆಯು ನಿಮ್ಮ ಜೀವಿತಗಳನ್ನ ಕಟ್ಟಿ, ನಿಮ್ಮ ಜೀವಿತಗಳನ್ನ ದೇವರಲ್ಲಿ ಬಲವಾಗಿ ನಿಲ್ಲುವಂತೆ ಮಾಡುವಂಥದ್ದಾಗಿದೆ. ಯೋಬನ್ ಕುರಿತಾಗಿ ನಾವು ಒಂದು ಸ್ವಲ್ಪ ಸಮಯ ಆಲೋಚನೆ ಮಾಡಿಕೊಳ್ಳೋಣ್ರಿ. ಯೋಬನ್ ಜೀವಿತವನ್ನು ನಾನು 3 ಭಾಗವಾಗಿ ವಿಭಾಗಿಸ್ತೇನೆ. ಮೊದಲನೇ ಭಾಗ ಯಾವುದಪ್ಪ ಅಂದರೆ ಫಲಭರಿತವಾದಂಥ ಭಾಗ. ಅಂದ್ರೆ ಯೋಬನ ಫಲಭರಿತ ಜೀವಿತವನ್ನ ನಾವು ನೋಡಿಕೊಳ್ಳೋಣ್ರಿ. ಯೋಬನ ಫಲಭರಿತ ಜೀವಿತ ಹೇಗಿತ್ತು ಅಂತೇಳಿ ಯೋಬನ ಗ್ರಂಥ 1ನೇ ಅಧ್ಯಾಯ ಸ್ಪಷ್ಟವಾಗಿ ಮಾತಾಡ್ತದೆ. ಅವನು ನೀತಿವಂತನಾಗಿದ್ನು, ಅವನು ದೇವರಿಗೆ ಭಯಪಡುವವನಾಗಿದ್ನು, ಕೆಟ್ಟದರಿಂದ ತೊಲಗಿ ಹೋಗುವವನಾಗಿದ್ನು, ಮೂಢಾಣದವರಲ್ಲಿಯೇ ಶ್ರೀಮಂತನಾಗಿದ್ನು, ದೊಡ್ಡ ಶ್ರೀಮಂತನಾಗಿದ್ನು. ಮತ್ತೆ ಅವನ ಐಶ್ವರ್ಯ ಎಷ್ಟಿತ್ತು ಅಂತೇಳಿ ನಮ್ಗೆ ಬೈಬಲ್ ಸ್ಪಷ್ಟವಾಗಿ ಮಾತಾಡ್ತದೆ. ಮತ್ತು ಅಷ್ಟು ಮಾತ್ರವಲ್ಲ, ಅದೇ ಯೋಬನ ಗ್ರಂಥ 1ನೇ ಅಧ್ಯಾಯದಲ್ಲಿ ತನ್ನ ಮಕ್ಕಳನ್ನ ದೇವರಿಗಾಗಿ ಸಿದ್ಧಪಡಿಸುವಂತ ವಿಷಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ಳುವಂತ ವ್ಯಕ್ತಿ ಅಂತ ಹೇಳಿ ಸಹ ನಮಗೆ ತೋರಿಸ್ಕೊಡ್ತದೆ. ಅಷ್ಟು ಮಾತ್ರವಲ್ಲ, ದೇವರಿಂದ ಸಾಕ್ಷಿ ಹೊಂದುವಂಥವನು. ಯಾರ ಬಳಿಯಲ್ಲಿ ಸಾಕ್ಷಿ ಹೊಂದುವಂಥದ್ದು? ಸೈತಾನನ ಬಳಿಯಲ್ಲಿ ದೇವರಿಂದ ಸಾಕ್ಷಿ ಹೊಂದುವಂತ. ನೋಡ್ರಿ, ದೇವರು ಯೋಬನ್ ಕುರಿತಾಗಿ ಸಾಕ್ಷಿ ಕೊಡ್ತಾರೆ. ಎಂತ ಸಾಕ್ಷಿ ಕೊಡ್ತಾರಪ್ಪ ಅಂದ್ರೆ, ಭೂಲೋಕದಲ್ಲಿಯೇ ಅವನ ಹಾಗೆ ಇಲ್ಲವೇ ಇಲ್ಲ ಎಂಬುದಾಗಿ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಈ ಫಲಭರಿತವಾದಂಥ ಜೀವಿತ ಅವನಿಗಿದ್ದಾಗ, ಅಂದ್ರೆ ಯೋಬನ್ಗಿದ್ದಾಗ, ಅವನಿಂದ ಎಷ್ಟು ಜನ ಉಪಕಾರ ಹೊಂದಿರಬಹುದು? ಯೋಬನಿಂದ ಎಷ್ಟು ಜನ ಉಪಕಾರ ಹೊಂದಿರಬಹುದು? ಯೋಬನಿಂದ ಎಷ್ಟು ಜನ ಮೇಲೆ ಬಂದಿರಬಹುದು? ಯೋಬನಿಂದ ಎಷ್ಟು ಜನ ಆಧರಣೆ ಹೊಂದಿರಬಹುದು? ಯೋಬನಿಂದ ಎಷ್ಟು ಜನ ಬಲ ಹೊಂದಿರಬಹುದು? ಯೋಬನಿಂದ ಎಷ್ಟು ಜನ ಸಹಾಯ ಹೊಂದಿರಬಹುದು? ಯೋಬನಿಂದ ಎಷ್ಟು ಜನ ಗೌರವ ಹೊಂದಿರಬಹುದು? ನೀವೊಂದ್ಸಾರಿ ನೀವು ಆಲೋಚನೆ ಮಾಡಿಕೊಳ್ಳ್ರಿ. ಯೋಬನೊಂದಿಗೆ ನಾವು ಇದ್ರೆ ನಮಗೊಂದು ಗೌರವ ಅನ್ನುವಂಥ ಸಮಯ ಯೋಬನ ಫಲಭರಿತವಾದಂಥ ಜೀವಿತದ ಸಮಯದಲ್ಲಿ. ಯೋಬನ್ ಸಂಗಡ ಇದ್ರೆ ಅವರಿಗೆ ಗೌರವ ಬಂದ್ಬಿಡ್ತಿತ್ತು. ಯೋಬನನ್ನ ಎಲ್ಲಾದ್ರೂ ಒಂದ್ ಕಡೆ ಕರೆದ್ರೆ, ಯಾರ್ದಾದ್ರೂ ಮನೆಗೋ, ಒಂದು ಫಂಕ್ಷನ್ಗೋ, ಒಂದು ವೇದಿಕೆಗೆ ಕರೆದಂಥವರಿಗೆ ಒಂದು ಗೌರವ ಇತ್ತು. ಯಾಕಂದ್ರೆ ದೊಡ್ಡ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿ. ಯೋಬನ್ ಬಳಿಯಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವರಿಗೂ ಸಹ ಒಂದು ಗೌರವ ಇರ್ತಾ ಇತ್ತು. ಯಾಕಂದ್ರೆ ಮೂಡಾಣ ದೇಶದವರಲ್ಲಿಯೇ
ದೊಡ್ಡ ಶ್ರೀಮಂತನ ಮನೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಗೌರವ ಕೆಲಸ ಮಾಡುವವನಿಗೆ ಸಿಗ್ತಾ ಇತ್ತು. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಆ ಯೋಬನ ಮನೆಯಲ್ಲಿ ಮೇಲ್ವಿಚಾರಣೆ ಮಾಡುವಂತ ಮೊದಲ ಸೇವಕನಿಂದ ಹಿಡಿದು ಎಲ್ಲಾ ಗಲೀಜನ ತೆಗೆದು ಹಾಕುವಂತ ಕಡೆ ಸೇವಕನ ತನಕ ಯೋಬನ ಮನೆಯಲ್ಲಿ ಕೆಲಸ ಮಾಡಿದ್ರೆ, ಯೋಬನ ಹೊಲದಲ್ಲಿ ಕೆಲಸ ಮಾಡಿದ್ರೆ, ಯೋಬನ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಿದ್ರೆ ಒಂದು ಪ್ರೆಸ್ಟೀಜ್ ಅವರಿಗೆ ಬರ್ತಾ ಇತ್ತು. ಅಂದ್ರೆ ಯೋಬನಿಂದ ಎಲ್ಲಾ ಜನರಿಗೂ ಸಿಕ್ಕಂತ ಒಂದು ಗೌರವ ಶ್ರೇಷ್ಠವಾದಾಗಿತ್ತು. ಯೋಬನ್ ಮುಖಾಂತರವಾಗಿ ಯೋಬನಿಂದ ಬಹಳಷ್ಟು ಜನರಿಗೆ ಗೌರವ ಬಂದಿತ್ತು. ಆದ್ರೆ ಎರಡನೇ ಭಾಗ ಎಂತದಪ್ಪ ಅಂದ್ರೆ ಯೋಬನ ಬೀಳುವಿಕೆಯ ಭಾಗ. ನೋಡ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ, ಯೋಬನು ಪಾಪ ಮಾಡಿದ್ರಿಂದ ಬಿದ್ದಿಲ್ಲ. ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ಯೋಬನು ಪಾಪ ಮಾಡಿದ್ರಿಂದ ಬಿದ್ದು ಹೋಗಿಲ್ಲ. ಸೈತಾನನ ಕುತಂತ್ರದಿಂದ, ಸೈತಾನನ ಒಂದು ಯುಕ್ತಿಯಿಂದ ಏನಾದ್ರೂ ಮಾಡಿ ಯೋಬನ ಒಂದು ದೊಡ್ಡ ಸಾಕ್ಷಿಯನ್ನು ಹಾಳು ಮಾಡ್ಬೇಕನ್ನೋ ಕಾರಣಕ್ಕಾಗಿ ಆ ಶೋಧನೆ, ಆ ಬೀಳುವಿಕೆ ಯೋಬನ ಜೀವನದಲ್ಲಿ ಬಂತು. ಹಾಗಾದ್ರೆ ಯೋಬನ ಜೀವಿತದಲ್ಲಿ ಆ ಶೋಧನೆ ಬಂದಾಗ ಯಾರೆಲ್ಲ ಗೌರವ ಹೊಂದಿದ್ರು, ಯಾರೆಲ್ಲ ದೊಡ್ಡಸ್ತಿಕೆ ಪಡ್ಕೊಂಡಿದ್ರು, ಯಾರೆಲ್ಲ ಸಹಾಯ ಪಡ್ಕೊಂಡಿದ್ರು ಯೋಬನಿಂದ, ಯಾರೆಲ್ಲ ಯೋಬನಿಂದ ಏನೆಲ್ಲ ಪೋಷಣೆ ಹೊಂದಿದ್ರು, ಆದರಣೆ ಹೊಂದಿದ್ರು, ಅವರೆಲ್ಲ ಏನಾದ್ರೂ ನಿಮಗೆ ಗೊತ್ತರ? ನಿಮಗೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಅವನ ಹೆಂಡತಿ ಮೊದಲುಗೊಂಡು, ಅವನ ಸಹೋದರರು ಮೊದಲುಗೊಂಡು, ಅವನ ಪರಿಚಯಸ್ಥರು ಮೊದಲುಗೊಂಡು, ಅವನ ಸ್ನೇಹಿತರು ಮೊದಲುಗೊಂಡು, ಅವನ ದಾಸಿಯರು ಮೊದಲುಗೊಂಡು, ಅವನ ಪ್ರಾಣ ಸ್ನೇಹಿತರ ತನಕ ಎಲ್ಲರೂ ಯೋಬನಿಗೆ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರು. ಏನ್ ಮಾಡಿದ್ರು ಗೊತ್ತಾ? ನೋಡ್ರಿ, ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಯೋಬನ ಗ್ರಂಥದಲ್ಲಿ ಪೂರ್ಣವಾಗಿ ನಡೆಯುವಂತ ಡಿಸ್ಕಷನ್ ಏನಪ್ಪಾ ಅಂತ ಹೇಳಿದ್ರೆ ಯೋಬ ಮತ್ತು 3 ಸ್ನೇಹಿತರು. ನೋಡ್ರಿ, ಯೋಬನನ್ನ ಆಧರಿಸೋದಕ್ಕೋಸ್ಕರ ಬಂದಂತ ಸ್ನೇಹಿತರು ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಯೋಬನ ಗ್ರಂಥದ ಉದ್ದಕ್ಕೂ ಯೋಬನು ಪಾಪಿ, ಅಪರಾಧಿ, ನೀನ್ ತಪ್ಪು ಮಾಡಿದ್ದಕ್ಕೆ ಬಿದ್ದಿದ್ದಿ ಅಂತೇಳಿ ಅವರ ಮಾತುಗಳಿಂದ ಚುಚ್ಚಿ ಮಾತಾಡ್ತಾರೆ. ಯೋಬ ಹೇಳ್ತಾನೆ, ನನ್ನ ಕಷ್ಟ ಬಹಳ ಆಗಿದೆ. ಎಷ್ಟು ಕಷ್ಟ ಇತ್ತು ಯೋಬನ್ಗೆ? ಸಮುದ್ರದ ಮರಳನ್ನ ಒಂದು ತಕ್ಕಡಿಯಲ್ಲಿ ಹಾಕಿ ಅವನ ಕಷ್ಟವನ್ನ ಇನ್ನೊಂದು ಬದಿಯಲ್ಲಿ ಹಾಕಿದ್ರೆ ಸಮುದ್ರದ ಮರಳಿಗಿಂತಲೂ ಹೆಚ್ಚಾಗಿರ್ತಿದ್ದಂತೆ ಯೋಬನ ಆ ಒಂದು ವೇದನೆ. ಅಂತ ವೇದನೆಯಲ್ಲಿದ್ದಂತ ಆ ವ್ಯಕ್ತಿ ಅವನ ಜೀವಿತವನ್ನು ನೋಡುವಾಗ ಅವನ ಸ್ನೇಹಿತರು ಅವನ ಬಹಳವಾಗಿ ನೋಯಿಸಿದ್ರು. ಬರೀ ಅವನ ಸ್ನೇಹಿತರಲ್ಲ, ಅವನ ಸಹೋದರರು, ಅವನ ಪರಿಚಯಸ್ಥರು, ಅವನಿಂದ ಉಪಕಾರ ಪಡ್ಕೊಂಡವರು, ಅವನ ಹೆಂಡತಿ, ಅವನ ದಾಸಿಯರು. ನೋಡ್ರಿ, ಕೇಳಿಸ್ಕೊಳ್ರಿ, ಅವನ ದಾಸನಿಗೆ ಒಂದು ಕೆಲಸ ಕೇಳಿದ್ರೆ ಅವನು ಇವನಿಗೆ ಉತ್ತರ ಕೊಡ್ತಿರ್ಲಿಲ್ಲ. ಮತ್ತೆ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ಅವ್ರು ಎದುರು ಮಾತಾಡ್ತಿದ್ರಂತೆ. ಆದ್ರೆ ಯೋಬನ ಫಲಭರಿತವಾದ ಜೀವಿತದಲ್ಲಿ ಅವ್ರು ಹೇಗಿದ್ರು? ಯೋಬನಿಗೆ ಅಡಗಿಕೊಂಡಿದ್ರು, ಯೋಬನ ಮುಂದೆ ಅವ್ರು ತಗ್ಗಿಸಿಕೊಂಡಿದ್ರು, ಯೋಬನಿಂದ ಎಲ್ಲಾ ಸಿಗ್ತಾ ಇತ್ತು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ಯೋಬನ್ ಜೀವಿತ ನಮ್ಗೆ ಏನೋ ಕಲಿಸ್ಕೊಡ್ತಾ ಇದೆ. ಅಂದ್ರೆ ಲೋಕದೊಳಗೆ ನಿನ್ನ ಬಳಿಯಲ್ಲಿ ಏನಾದ್ರೂ ಇದ್ರನೆ ನಿನಗೆ ಗೌರವ, ನಿನಗೆ ಸಿಗುವಂಥದ್ದೆಲ್ಲ ಸಿಗ್ತದೆ ಅಂತೇಳಿ ನಿನ್ನ ಬಳಿಯಲ್ಲಿ ಏನೂ ಇಲ್ಲದೆ ಹೋದ್ರೆ ಯಾಕೆ? ನೀತಿವಂತರಂತ ಅನಿಸ್ಕೊಂಡಂತ ಯೋಬನ 3 ಸ್ನೇಹಿತರು ಹೇಗೆ ಯೋಬನ್ನ ನಿಂದಿಸಿದ್ರು, ನಿನ್ನ ಜೀವನದಲ್ಲೂ ಸಹ ಆತ್ಮೀಯರನಿಸಿಕೊಳ್ಳುವಂಥವ್ರು ಸಹ ನಿನ್ನ ನಿಂದಿಸಬಹುದು, ನಿನ್ನ ತುಳಿವಿಕೆ ನೋಡ್ಬೋದು, ನಿನ್ನ ತುಳಿಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಯೋಬನ್ ಜೀವಿತವನ್ನು ನೋಡ್ರಿ, ಯಾರು ಗೌರವ ಹೊಂದಿದ್ರು ಅವರೇ ಅವನ ಗೌರವವನ್ನು ಹಾಳು ಮಾಡ್ಲಿಕ್ಕೆ ಪ್ರಾರಂಭಿಸ್ಬಿಟ್ರು. ಒಬ್ಬರು ಆತನ ಮಾತು ಕೇಳ್ತಾ ಇಲ್ಲ. ಅವನು ಎಲ್ಲರ ದೃಷ್ಟಿಯಲ್ಲಿ ಕಡೆಗಣಿಸಲ್ಪಟ್ಬಿಟ್ಟ. ಪ್ರಿಯ ದೇವ ಮಗುವೆ, ಎಲ್ಲರ ಕಣ್ಣುಗಳಿಗೆ ಉಬ್ಬೇರುವ ಹಾಗಿದ್ದಂತ ಯೋಬನು ಎಲ್ಲರ ಕಣ್ದೃಷ್ಟಿಯಲ್ಲಿ ಕನಿಷ್ಠನಾಗಿ ಮಾರ್ಪಟ್ಟನು ಅವನ ಕಷ್ಟಗಳ ನಿಮಿತ್ತವಾಗಿ. ಅವನ ಬೀಳುವಿಕೆ ಎಲ್ಲರೂ, ನಾ ಹೇಳ ಕೇಳಿಸ್ಕೊಳ್ರಿ, ಅವನ ಬೀಳುವಿಕೆಯನ್ನು ನೋಡಿ ಅವನನ್ನು ನೋಡಿ ಪರಿತಪಿಸುವುದಕ್ಕಿಂತ ಅವನನ್ನ ನೋಯಿಸಿ, ನಿಂದಿಸಿ, ಅವಮಾನ ಪಡಿಸಿದ್ದೇ ಹೆಚ್ಚು. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ಸಹ ಇದಾಗ್ತಾ ಇರ್ಬೋದು. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ಸಹ ಇದಾಗ್ತಾ ಇರ್ಬೋದು. ನಿನ್ನ ಜೀವನದಲ್ಲಿ ಸಹ ನಿನ್ನ ಹತ್ರ ತಿಂದವರು, ನಿನ್ನ ಹತ್ರ ತೇಗಿದವರು, ನಿನ್ನ ಹತ್ರ ಚೆನ್ನಾಗಿದ್ದವರು ನಿನ್ನ ಬೀಳುವಿಕೆಯಲ್ಲಿ ಎಲ್ಲ ನಿನ್ನ ಬಿಟ್ಟು ಹೋಗ್ಬೋದು. ಯಾಕೆ? ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಲೋಕದಲ್ಲಿರುವಂತ ಒಂದು ನಿಯಮ, ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡು. ಒಬ್ಬ ಪಾಸ್ಟರ್ ಆಗಿರ್ಲಿ, ಒಬ್ಬ ವಿಶ್ವಾಸಿ ಆಗಿರ್ಲಿ, ಯಾರೇ ಆಗಿರ್ಲಿ, ನಿನ್ನ ಹತ್ರ ಇರುವ ತನಕ ಮಾತ್ರ ನಿನ್ನ ಬಳಿಲಿ ಇರ್ತಾರೆ. ನಿನ್ನ ಹತ್ರ ಇಲ್ಲ ಅಂದ್ರೆ ನಿನ್ನನ್ನು ಬಿಟ್ಟು ಹೊರಟು ಹೋಗ್ತಾರೆ. ಇರುವವನು ಕಳ್ಳನಾಗಿದ್ರು ಅವನಿಗೆ ಶ್ರೇಷ್ಠವಾದ ಹೆಸರಿರ್ತದೆ, ಇಲ್ಲದವನು ನೀತಿವಂತನಾಗಿದ್ರು ಸಹ ಅವನು ತುಳಿಯಲ್ಪಡ್ತಾರೆ, ಅವನು ತಿರಸ್ಕರಿಸಲ್ಪಡ್ತಾನೆ. ಇದು ನೀನ್ ಮರಿಬೇಡ, ಇದು ನೀನ್ ಮರಿಲೇಬೇಡ. ಯಾಕೆ ರೀ? ಯೇಸು ಕ್ರಿಸ್ತನ್ ಭೂಲೋಕದಲ್ಲಿದ್ದಾಗ ಕಡೇ ದಿನದಲ್ಲಿ ಆತನು ಹಿಡಿದುಕೊಂಡು ಹೋಗುವಾಗ ಯೇಸು ಕ್ರಿಸ್ತನ ಬಳಿ ಯಾರಾದ್ರೂ ಇದ್ರ? ಎಲ್ಲರೂ ಓಡ್ ಹೋದ್ರು.
ಸಮಯ ಅಂತ ಬಂದರೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ಯೋಬನ ಜೀವಿತದಲ್ಲಿ ಯಾರೆಲ್ಲ ಇದ್ರೋ ಅವರೆಲ್ಲ ಅವನಿಗೆ ಮಾಡಬಾರ್ದನ್ನೆಲ್ಲ ಮಾಡಿ ಮುಗಿಸ್ಬಿಟ್ರು. ಯಾವಾಗ? ಅವನು ಬಿದ್ದು ಹೋದಾಗ. ಅದೇ ಯೋಬ ಚೆನ್ನಾಗಿದ್ದಾಗ ಎಷ್ಟು ಜನರನ್ನ ಎತ್ತಿರ್ಬೋದು ಅವನು, ಎಷ್ಟು ಜನರನ್ನ ಕಟ್ಟಿರ್ಬೋದು ಅವನು, ಎಷ್ಟು ಜನರನ್ನ ಅವನು ಆಶೀರ್ವಾದವಾಗಿ ಮಾರ್ಪಡಿಸಿರ್ಬೋದು, ಎಷ್ಟು ಜನರನ್ನ ಅಭಿವೃದ್ಧಿ ಪಡಿಸಿರ್ಬೋದು. ಆದ್ರೆ ಯೋಬನ್ ಬಿದ್ದಾಗ ಯಾರು ಇಲ್ಲ. ಜನರಿಗೆ ಬೇಕಾಗಿರೋದು ಯೋಬ ಅಲ್ಲ, ಯೋಬನ ಬಳಿಯಲ್ಲಿದ್ದದ್ದು. ಜನರಿಗೆ ಬೇಕಾಗಿದ್ದು ಯೋಬ ಅಲ್ಲ, ಯೋಬನ ಬಳಿಯಲ್ಲಿದ್ದದ್ದು. ಪ್ರಿಯ ದೇವ ಮಗುವೆ, ಯೋಬನ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಎಲ್ಲರೂ ಅವನ ಬೀಳುವಿಕೆಯನ್ನು ನೋಡಿದ್ರು. ಅವನ ಹೆಂಡತಿ ಹೇಳಿದ್ಲು, ದೇವರನ್ನ ಶಪಿಸಿ ಸಾಯಿ. ಎಲ್ಲ ಸ್ನೇಹಿತರು ಹೇಳಿದ್ರು, ನೀನು ಪಾಪ ಮಾಡಿದ್ಕಿದೆಲ್ಲ ಬಂದಿದೆ ಅಂತ ಹೇಳಿ. ಎಲ್ಲರೂ ಅವನ ಮಾತನ್ನ ಕೇಳದೆ ಅವನನ್ನು ನೋಯಿಸ್ತಾನೆ ಬಂದ್ರು. ಆದ್ರೆ ದೇವರೇನ್ ಮಾಡಿದ್ರು? 3ನೇ ಭಾಗ ದೇವರೇನ್ ಮಾಡಿದ್ರು ಗೊತ್ತಾ? ಯಾರು ತುಳಿಯೋಕೆ ಬಂದ್ರೋ ಅವರನ್ನೇ ಯೋಬನ ಕೆಳಗೆ ಬಿಟ್ಬಿಟ್ರು. ಯಾವ ಸ್ನೇಹಿತರು ಅವನ್ನ ತುಳಿದು ಅವನ್ನ ನೋಯಿಸಿ ಹಾಕಿದ್ರು, ಅದೇ ಸ್ನೇಹಿತರಿಗೆ ದೇವರು ಹೇಳ್ದ, ನೀ ಹೋಗಿ ಯೋಬನ್ ಮುಂದೆ ಪ್ರಾರ್ಥನೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಕೋಪ ನಿಮ್ಮ ಮೇಲೆ ಉರಿತದಂತೇಳಿ ದೇವ್ರು ಹೇಳಿದ್ರು. ಅಂದ್ರೆ ಯಾರು ಯೋಬನನ್ನ ತುಳಿಬೇಕು, ಬೀಳಿಸ್ಬೇಕಂತೇಳಿ ಪ್ರಯತ್ನಿಸಿದ್ರು, ಅದೇ ಯೋಬನ ಮುಂದೆ ಅವರು ಬೀಳುವಂತೆ ದೇವರು ಮಾಡಿದ. ಪ್ರಿಯ ದೇವ ಮಗುವೆ, ಯೋಬನ ಎಲ್ಲಿ ಬೀಳುವಂತೆ ಮಾಡಿದ್ರು? ಅವರು ಯೋಬನ್ನ ಎಲ್ಲಿ ಬೀಳ್ಬೇಕಂತ ಎದುರು ನೋಡಿದ್ರು. ಕೇಳಿಸ್ಕೊಳ್ರಿ, ಯೋಬನ್ನ ಒಂದು ವಿಷಯದಲ್ಲಿ ಅವ್ರು ಒಡಂಬಡಿಸ್ಬೇಕಂತೇಳಿ ಬಹಳ ಪ್ರಯತ್ನ ಪಟ್ರು. 3 ಸ್ನೇಹಿತರು. ಅದೇನ್ ಗೊತ್ತಾ? ನೀನ್ ಪಾಪಿ, ನೀನ್ ಪಾಪ ಮಾಡಿದ್ದೀನಿ ಅಂತ ಹೇಳಿ. ಆದ್ರೆ ಯೋಬ ಹೇಳ್ತಾನೆ, ನಾನು ಶುದ್ಧನಾಗಿದ್ದೇನೆ, ಆತನನ್ನು ಶೋಧಿಸಿದ್ರು, ಈಗಲೂ ನಾನು ಚೊಕ್ಕ ಬಂಗಾರದ ಹಾಗಿದ್ದೇನೆ ಅಂತೇಳಿ ಯೋಬನ್ ಹೇಳ್ತಾನೆ. ಆದ್ರೆ ಈ ಜನರು ಹೇಳ್ತಾರೆ, ಇಲ್ಲ, ನೀನು ಒಪ್ಕೊಳ್ಳೇಬೇಕು, ನೀನು ಪಾಪ ಮಾಡಿದ್ದಿ ಅಂತ ಹೇಳಿ. ಆದ್ರೆ ದೇವರೇನ್ ಮಾಡಿದ್ರು ಗೊತ್ತಾ? ನೋಡುವಷ್ಟು ಕಾಲ ನೋಡಿದ್ರು. ಆ ಸ್ನೇಹಿತರಿಗೆ ಹೇಳಿದ್ರು, ನೀವು ಹೋಗಿ ಯೋಬನ್ ಮುಂದೆ ಪ್ರಾರ್ಥನೆಗೆ ಬಗ್ಲಿಲ್ಲವಾದ್ರೆ ನನ್ನ ಕೋಪ ನಿಮ್ಮ ಮೇಲೆ ಉರಿಯುತ್ತದೆ. ಪ್ರಿಯ ದೇವ ಮಗುವೆ, ಯಾವ ಜನರು ಅವನನ್ನ ಒಡಂಬಡಿಸ್ಲಿಕ್ಕೆ ಪ್ರಯತ್ನಿಸಿದ್ರು, ನೀನ್ ಪಾಪಿ ಎಂಬುದಾಗಿ, ನೀನು ಬಿದ್ದದಕ್ಕೊಂದು ಕಾರಣ ಇದೆ, ಆ ಕಾರಣ ಒಪ್ಕೋ ಅಂತೇಳಿ ಪ್ರಯತ್ನಿಸಿದ್ರು. ಆದ್ರೆ ಅದೇ ಜನರು ಅವರ ಪಾಪ ಪರಿಹಾರಕ್ಕಾಗಿ, ಅವರ ತಪ್ಪಿಗಾಗಿ ಅವನ ಮುಂದೆ ಮೊಣಕಾಲಿರುವಂತ ಸ್ಥಿತಿ ಬಂದ್ಬಿಡ್ತು. ದೇವರು ನಿನಗೆ ಬೇಗನೆ ಮಾಡ್ಲಿಕ್ಕಿದ್ದಾನೆ, ಇದನ್ನ ನಿನ್ನ ಜೀವನದಲ್ಲಿ ಬೇಗನೆ ತರಲಿಕ್ಕಿದ್ದಾನೆ. ನಿನ್ನ ವಿರೋಧಿಗಳು ನಿನ್ನ ಮುಂದೆ ಬೀಳುವಂತ ದಿನಗಳು ಬೇಗನೆ ಬರ್ಲಿಕ್ಕಿದ್ದಾವೆ. ನಿನ್ನ ಶತ್ರುಗಳು ನಿನ್ನ ಹತ್ರ ತಿಂದು ನಿನಗೆ ವಿರೋಧಿಗಳಾಗಿ ನಿಂತವರು, ನಿನ್ನ ಉಪಕಾರವನ್ನು ಹೊಂದಿ ನಿನಗೆ ಅಪಕಾರ ಮಾಡಿದವರು, ನಿನ್ನಿಂದ ಎಲ್ಲವನ್ನೂ ಪೋಷಣೆ ಪಡ್ಕೊಂಡು ನಿನಗೆ ವಿರೋಧಿಗಳಾಗಿ ನಿಂತವರು, ನೀನು ಆಶ್ರಯ ಕೊಟ್ಟವರು ನಿನ್ನ ಶತ್ರುಗಳಿಗೆ ಆಶ್ರಯವಾಗಿದ್ದಾರಲ್ಲ, ಅವರೆಲ್ಲರೂ ನಿನ್ನ ಮುಂದೆ ಬೀಳುವಂತ ದಿನಗಳು ಬೇಗನೆ ಬರ್ಲಿಕ್ಕಿದ್ದಾವೆ. ಪ್ರಿಯ ದೇವ ಮಗುವೆ, ಸೋಲ್ಬೇಡ. ನಿನ್ನ ಹತ್ರ ದೇವರಿದ್ದ, ನಿನ್ನ ಹತ್ರ ಎಲ್ಲ ಹೋಗಿರ್ಬೋದು. ಮೇ ಬಿ ನಿನ್ನ ಹತ್ರ ಇದ್ದಂತ ಆಸ್ತಿ ಹೋಗಿರ್ಬೋದು, ಹಣ ಹೋಗಿರ್ಬೋದು, ಆರೋಗ್ಯ ಹೋಗಿರ್ಬೋದು, ಸೌಂದರ್ಯ ಹೋಗಿರ್ಬೋದು, ಜ್ಞಾನ ಹೋಗಿರ್ಬೋದು, ಬಲ ಹೋಗಿರ್ಬೋದು. ಯೇಸು ಕ್ರಿಸ್ತನ್ ಹೋಗಿಲ್ಲ, ಇನ್ನೂ ಅಲ್ಲೇ ಇದ್ದಾನೆ. ಯೇಸು ಕ್ರಿಸ್ತನ ಬಳಿಗಿದ್ದಾನೆ. ಎಲ್ಲ ಜನರು ನಿನ್ನ ಹತ್ರ ತಿಂದು ತೆಗೆದವರೆಲ್ಲ ನಿನ್ನ ಬಿಟ್ಟು ಹೋಗಿರ್ಬೋದು. ಆದ್ರೆ ನಿನ್ನ ಹತ್ರ ದೇವರಿದ್ದಾನೆ. ಪ್ರಿಯ ದೇವ ಮಗುವೆ, ಆ ದೇವರು ನಿನ್ನ ಬೇಗನೆ ಮೇಲೆತ್ತಲಿಕ್ಕಿದ್ದಾನೆ. ನಿನ್ನನ್ನು ತುಳಿದು ಹೇಗಾದ್ರೂ ಬೀಳಿಸ್ಬೇಕಂತೇಳಿ ಬಯಸುವಂತ ಜನರು ಮುಂದೆ ನಿನ್ನನ್ನು ಎತ್ತಿ ನಿಲ್ಲಿಸ್ತಾನೆ. ಅವರೇ ನಿನ್ನ ಮುಂದೆ ಬಂದು ಬೀಳುವಂತೆ ಮಾಡ್ತಾನೆ. ಇದು ಬೇಗನೆ ಸಂಭವಿಸ್ತದೆ ನಿನ್ನ ಜೀವನದಲ್ಲಿ. ಹಾಗಾಗಿ ಸೋಲ್ಬೇಡ ಪ್ರಿಯ ದೇವ ಮಗುವೆ, ನೀನು ಸೋಲ್ಬೇಡ. ನಿನ್ನ ದೇವರ ಮುಂದೆ ಬಾ. ನನ್ನ ಕರ್ತ ನೀನಿದ್ದಿ, ನನ್ನ ಮೇಲೆತ್ತು. ನೀನು ಬಹಳ ಎತ್ತರಕ್ಕೆ ಬೆಳೆದು ತಪ್ಪಂತ ಬಿದ್ದಿರ್ಬೋದು. ಈಗ ನೀನು ಸಡನ್ಲಿ ಎದ್ದಳಕ್ಕೆ ಟ್ರೈ ಮಾಡ್ತಾ ಇದೀಯಾ, ಪ್ರಯತ್ನ ಪಡಬೇಡ. ಆ ರೀತಿಯಲ್ಲಿ ದೇವ್ರು ನಿನ್ನ ಮೇಲೆತ್ತಾರೆ. ಟೈಮ್ ತಕ್ಕೊಳ್ತದ್ದು, ಮೇಲೆ ಬರ್ತೀಯಾ, ದೇವ ಟೈಮ್ ತನಕ ಕಾಯಿ. ದೇವರು ನೇಮಿಸಿದ ಟೈಮ್ ತನಕ ಕಾಯಿ. ಆಗ ನಿನ್ನ ಮುಖಾಂತರವಾಗಿ ದೇವ್ರು ಏನ್ ಮಾಡ್ಲಿಕ್ಕಿದ್ದಾನೆ ನೀನ್ ನೋಡ್ಲಿಕ್ಕಿದ್ದೀವಿ. ಪ್ರಿಯ ದೇವ ಮಗುವೆ, ಸೋಲ್ಬೇಡ ಪ್ರಿಯ ದೇವ ಮಗುವೆ, ಬಿದ್ದು ಹೋಗ್ಬೇಡ ಪ್ರಿಯ ದೇವ ಮಗುವೆ, ಬಲಗೊಳ್ಳು ಪ್ರಿಯ ದೇವ ಮಗುವೆ. ಯಾರೇ ನಿನ್ನ ನಿಂದಿಸ್ಲಿ, ಯಾರೇ ನಿನ್ನ ಅವಮಾನ ಪಡಿಸ್ಲಿ, ಯಾರೇ ನಿನ್ನ ತುಳಿಲಿ, ಯಾರೇ ನಿನ್ನ ಕೇವಲವಾಗಿ ಮಾತಾಡ್ಲಿ, ಯಾರೇ ಏನೇ ಮಾಡ್ಲಿ, ಸೋಲ್ಬೇಡ ಪ್ರಿಯ ದೇವ ಮಗುವೆ. ದೇವರು ನಿನ್ನ ಮಹಿಮೆಯಾಗಿ ಎಬ್ಬಿಸ್ತಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.